ಸೈಕಲ್ ಕೀ ಇಲ್ಲ ಬ್ರೋ ಹಂಗೆ. ಎಲ್ರಿಗೂ ನಾನು ಹೊಸ ವಿಡಿಯೋಗೆ ಸ್ವಾಗತ. ನೋಡಿ ನಾನು ಇವಾಗ ಇರೋದು ಇದೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹಾಸ್ಟೆಲು. ಇದೆಲ್ಲ ಕರ್ನಾಟಕದ ಹುಡುಗರು ಇಲ್ಲೇ ಓದ್ತಿದ್ದಾರೆ. ಅವರೇ ನಾನು ಒಂದು 3 ದಿವಸ ಹೋಸ್ಟ್ ಮಾಡಿದ್ರು. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿ ಇವ್ರು ಇದ್ರಲ್ಲ, ಇವ್ರ ಹೆಸರು ನಿಶಾಂತ್ ಅಂತ, ದಾವಣಗೆರೆ ಹುಡುಗ. ಇವ್ರ ಹೆಸರು ಬನಶಂಕರಿ ಅಂತ. ಅಯ್ಯೋ ಇರ್ಲಿ ಬಿಡು ಬೈ, ಇವ್ರ ಹೆಸರು ವಿಠಲ್ ಅಂತ. ಸೊ ಇವಾಗ ಒಂದಿಷ್ಟು ಲಗೇಜ್ ಇದೆ, ತಗೊಂಬಿಟ್ಟು ಹೋಗ್ತಿರೋದೆ. ನಮ್ಮ ಹುಡುಗರು ಅವ್ರ ಜೊತೆ ಇದ್ದಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ಒಳ್ಳೊಳ್ಳೆ ಊಟ ಕೊಡಿಸಿದ್ರು. ಮತ್ತು ಹೋಗ್ಬೇಕಾದ್ರೆ ಒಂದು ಕನ್ನಡದ ಶಾಲನ್ನು ಹಾಕಿ ನನಗೆ ಬೀಳ್ಕೊಡುಗೆ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಇದ್ದಿದ್ದು. ಸೊ ಬನ್ನಿ ಇವಾಗ ಕೋಲ್ಕತ್ತಾ ಕಡೆ ಹೋಗೋಣ. ನೀವೇನಾದರೂ ಕೋಲ್ಕತ್ತಾಯಿಂದ ಬೆಂಗಳೂರಿಗೆ ಈಸ್ಟ್ ಕೋಸ್ಟ್ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಭುವನೇಶ್ವರ್ಗೆ ಹೋಗೋದಕ್ಕಿಂತ ಹಿಂದೆನೇ ಈ ಥರ ಸಾಲಾಗಿ ನಿಮಗೆ ಸ್ವೀಟ್ ಅಂಗಡಿಗಳು ಸಿಗುತ್ತೆ. 3 ಐಟಮ್ है. ओके सो इसको क्या बोलते हैं? चना काजा. और इसको क्या बोलते हैं? रसगुल्ला. ये भी रसगुल्ला है ना? ये सारे रसगुल्ला. ये सारे रसगुल्ला. और ये चना पोड़ो. ये भी चना पोड़ो. ये चना काजा, चना पोड़ो, रसगुल्ला. ओके 3 ಐಟಮ್ भाई. सबका दुकान में 3 ಐಟಮ್ है. एक 3 ಐಟಮ್. ಸರ್ ಇವಾಗ ತಿಂದು ಹೇಳ್ತೀನಿ ಹೇಗಿದೆ ಅಂತ. ರಸಗುಲ್ಲ ಚೆನ್ನಾಗಿದೆ. ಇವಾಗ ಕಟಕ್ಗೆ ಬಂದಿದ್ದೀವಿ. ಕಟಕಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರು ಹುಟ್ಟಿದ್ದು ಇಲ್ಲೇನೆ. ಇವಾಗ ಅವ್ರದ್ದು ಒಂದು ಮ್ಯೂಸಿಯಂ ಇದೆ, ಸುಭಾಷ್ ಚಂದ್ರ ಬೋಸ್ ಮ್ಯೂಸಿಯಂ ಅಂತ. ಅಲ್ಲಿ ಹೋಗೋಣ. ಒರಿಸ್ಸಾಗೆ ಬಂದರೆ ನೀವು ಮಿಸ್ ಮಾಡದೆ ತಿನ್ಬೇಕಾಗಿರೋದು ಈ ದಹಿಬರ. ದಹಿಬರ ಅಂದರೆ ನಮ್ಮದು ಉದ್ದಿನ ವಡೆ ಇರುತ್ತಲ್ಲ, ಅದನ್ನು ಮಜ್ಜಿಗೆ ಅಥವಾ ಮೊಸರಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ದಹಿಬರ. ಹಾಂ ಕಾಯ್ಬೋ. ನೋಡಿ ಇಲ್ಲೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ಜಾಗ. ಅದೊಂದು ಮ್ಯೂಸಿಯಂ ಮಾಡೋರೆ. ಒಂದು ದೊಡ್ಡ ಆರ್ಚು ನೋಡಿ. ಫ್ರೀಡಮ್ ಫೈಟರ್ಸು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಕೈಯಲ್ಲಿ ಗನ್ನು ಕೋವಿಡ್ ಕಂಡಿರೋದು ಹಾಕೋರು. ಅಂದರೆ ನೋಡಿ ಇದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಹುಟ್ಟಿದ ಜಾಗ. ಸೋಮವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ಬಿಟ್ಟು ಮಿಕ್ಕಿದ ಎಲ್ಲ ದಿನ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. 1:30ರಿಂದ 2 ಗಂಟೆವರೆಗೂ ಊಟದ ಸಮಯ ಅವ್ರಿಗೆ. 23ನೇ ತಾರೀಕು 1ನೇ ತಿಂಗಳು 2004ರಂದು ಭಾರತದಲ್ಲಿ ಅತಿ ಹೆಚ್ಚು ವರ್ಷ ಆಡಳಿತ ನಡೆಸಿದಂತಹ ಮುಖ್ಯಮಂತ್ರಿಯಾದಂತಹ ಶ್ರೀ ನವೀನ್ ಪಟ್ನಾಯಕ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಮ್ಯೂಸಿಯಂನ ಓಪನ್ ಮಾಡ್ತಾರೆ. ಇವಾಗ ಒಳಗಡೆ ವಿಡಿಯೋ ಮಾಡೋದಕ್ಕೆಲ್ಲ ಪರ್ಮಿಷನ್ ಇಲ್ಲ, ಹೊರಗಡೆ ಅಷ್ಟೇ ಮಾಡ್ಬೋದಂತೆ. ಇಲ್ಲೇ ನೋಡ್ತಿದ್ದೀರಾ ಮನೆ, ಇದೇ ಮನೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ್ದು. ಸೊ ನಾನು ಒಳಗೆ ಹೋಗಿ ಬಂದು ಅಲ್ಲಿ ಏನೇನು ಇತ್ತು ಅಂತ ಹೇಳ್ತೀನಿ ಅಷ್ಟೇ. ಆದರೆ ಗ್ರೇಟ್ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೆನೆಸ್ಕೊತಾ ಇದ್ರೆ ಅಪ್ಪ, ಅವರಂತೂ ಒಂಥರ ನೊಮ್ಯಾಡಿಕ್ ಲೈಫ್ನ ಲೀಡ್ ಮಾಡಿಬಿಟ್ರು. ಈ ಮನೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಾಲ್ಯದಿಂದ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿನವರೆಗೆ ಎಲ್ಲ ಮಾಹಿತಿಗಳನ್ನ ಹಾಕಿದ್ದಾರೆ. ದ ಗ್ರೇಟ್ ಎಸ್ಕೇಪ್ ಬಗ್ಗೆ ಇನ್ನೂ ತುಂಬ ಜಾಸ್ತಿ ನೀವು ಇಲ್ಲಿ ತಿಳ್ಕೊಬೋದು ಒಳಗಡೆ ಬಂದರೆ. ಬೆಂಕಿ ಬೆಂಕಿ. ಬೆಂಗಳೂರು ಟು ಸಿಂಗಾಪುರ್. ಹಾಂ ಬೆಂಗಳೂರು. ನೋಡಿ ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ಮಹಾನದಿ ಅಂತೇಳಿ ದೊಡ್ಡ ನದಿ. ಇದು ಸಿಕ್ಕಾಪಟ್ಟೆ ದೊಡ್ಡ ನದಿ. ಈ ನದಿ ಕಟಕ್ನ 3 ಭಾಗಗಳನ್ನ ಸುತ್ತರ್ತಿದೆ. ಅಂದರೆ ಬರ್ತಾ ನದಿ ಹಿಂಗೆ 2 ಭಾಗ ಆಗುತ್ತೆ. 2 ಭಾಗ ಆಗೋದ್ರಿಂದ ಕಟಕ್ಕಿಂದ ಹಿಂದೆನೂ ಒಂದು ಬ್ರಿಡ್ಜ್ ಇದೆ, ಕಟಕ್ ಆದಮೇಲೆ ಒಂದು ಬ್ರಿಡ್ಜ್ ಇದೆ, ಕಟಕ್ ನಡುವೆ ಬರುತ್ತೆ. ಈ ಮಹಾನದಿ ಇನ್ನೂ ಸಿಕ್ಕಾಪಟ್ಟೆ ಕವಲುಗಳಾಗಿ ಮುಂದ್ಗಡೆ ಇನ್ನೂ ಜಾಸ್ತಿ ಚಿಕ್ಕ ಚಿಕ್ಕ ದ್ವೀಪಗಳ ಥರ ಫಾರ್ಮೇಷನ್ ಆಗಿಬಿಟ್ಟು ಆಮೇಲೆ ನದಿ ಸೇರುತ್ತೆ. ಗೋಕಾಬಂಗ್ ಸಿಕ್ತು. ಗೋಕಾಬಂಗ್ ಯಾರು ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಭಯ್ಯ ನಮಸ್ತೆ. ಭಯ್ಯ ಮೇರಾ ನಾಮ್ ಸುದರ್ಶನ್, मैं बेंगलुरु से आ रहा है. ಊಟದ ಸೆಟಪ್ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಊಟ ಮಾಡಿಕೊಂಡು ಹಂಗೆ ಮಲ್ಕೊಂಬಿಡೋದಷ್ಟೇ. ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ನಾಳೆ ಅಪ್ಲೋಡ್ ಮಾಡಬೇಕು. ಬೇಗ ಬೇಗ ಮುಗಿಸ್ಬೇಕು. 21ನೇ ತಾರೀಕು ಹತ್ತಿರ ಬರ್ತಿದೆ. 21ಕ್ಕೆ ಒಂದು ವಿಶೇಷ ಇದೆ. The next day. ಕೋಲ್ಕತ್ತಾದಲ್ಲಿದ್ದೀನಿ. ಕೋಲ್ಕತ್ತಾದಲ್ಲಿ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ, ಒಂದು ನಾಳೆ ಇಷ್ಟೊತ್ತಿಗೆ ನಾನು ಇಲ್ಲಿಂದ ಹೊರಡಬೇಕು. ನನಗೆ ನಾಳೆ ಸಂಜೆ 10 ಗಂಟೆಗೆ ಫ್ಲೈಟ್ ಇದೆ. 10 ಗಂಟೆಗೆ ಫ್ಲೈಟ್ಗೆ ವಿಯೆಟ್ನಾಮ್ಗಿದೆ, ಹನೋಯ್ ಇದೆ. ವಿಯೆಟ್ನಾಮ್ ಕ್ಯಾಪಿಟಲ್ ಹನೋಯ್ಗಿದೆ. ಸೊ ಹನೋಯ್ಗೆ ಇರೋದ್ರಿಂದ ಎಲ್ಲ ಪ್ಯಾಕ್ ಮಾಡಬೇಕು. ಸೈಕಲ್ನ ಸೇರಿಸ್ಬಿಟ್ಟು, ಲಗೇಜ್ನ ಸೇರಿಸ್ಬಿಟ್ಟು, ಎಲ್ಲ ಸೇರಿಸ್ಬಿಟ್ಟು ಪ್ಯಾಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಟೈಮು
ಅಂದರೆ ನನ್ನ ಹತ್ರ ಟೈಮ್ ತುಂಬ ಕಡಿಮೆ ಇದೆ, ಇವತ್ತೊಂದು ದಿವಸ ಇದೆ. ಅದಕ್ಕೆ ಹೋಗ್ಬಿಟ್ಟು ನನಗೆ ಬೇಕಾಗಿರೋ ಬಾಕ್ಸು ಮತ್ತು ನಾನು ಮನಿ ಎಕ್ಸ್ಚೇಂಜ್ ಮಾಡಬೇಕು, ಅದೆಲ್ಲ ಇವಾಗ ಹೋಗಿ ಕೆಲಸ ಮುಗಿಸ್ಕೊಂಬರೋಣ ಅಂತ ಹೋಗ್ತೀನಿ. ಇಲ್ಲಿ ಎಲ್ಲಿ ನೋಡ್ರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಾರಪ್ಪ. ಯಾವ ಏರಿಯಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ಗೂಗಲಲ್ಲಿ ಮ್ಯಾಪಲ್ಲಿ ಸರ್ಚ್ ಮಾಡಿದ ತಕ್ಷಣ ನನಗೆ ಇಲ್ಲೊಂದು ಎಕ್ಸ್ಚೇಂಜ್ ಸಿಕ್ತು. ಸೊ ಇದು ಎಲ್ಲ ಬೆಂಗಳೂರು ಕೂಡ ನೋಡಿ, ಸುಪ್ರಿಯೋ ಫಾರೆಕ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇವ್ರ ಹೆಸರು. ಓಕೆ, ಲೆಟ್ ದ ಮಾಸ್ಕ್. दादा नमस्ते दादा, डॉलर के लिए एक्सचेंज रेट क्या है? 85. ओके, कम कर सकते हैं थोड़ा? फिक्स क्या करेगा आप? डॉलर लेगा ना नहीं लेगा? नहीं डॉलर लेगा. डॉलर लेगा? हाँ. कितना? 20,000 रुपये का लेगा. नहीं है मेरा पास उतना नहीं है. सर किधर मिलेगा हम मेरे को? एक्चुअली मैं जाना है वियतनाम जाना है. वियतनाम इस भी होना है हमको. मेरे पास नहीं है. किधर मिलेगा? ಓಕೆ. ಸೊ ಅವ್ರೇನು ಹೇಳ್ತೀರ ಅಂದರೆ ಅಕ್ಕಪಕ್ಕದಲ್ಲಿ ಅಂಗಡಿ ಇದ್ದಾವೆ, ಕೇಳಿ ಅಂತ ಹೇಳ್ತೀರ. ನೋಡೋಣ, ನಾನು ಕೇಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಇನ್ನೊಂದು ಮನಿ ಎಕ್ಸ್ಚೇಂಜ್ ಇದೆ, ಇವ್ರ ಹತ್ರ ಹೋಗಿ ಕೇಳೋಣ ಎಷ್ಟಾಗುತ್ತೆ ಅಂತ. ಬ್ರೋ ಐ ಆಮ್ ಲುಕಿಂಗ್ ಫಾರ್ ಡಾಲರ್ಸ್, India to USD, INR to USD. Is there any problem to if I record video? Is there any problem? Yeah. Okay. ನೀವು ಅಲ್ಲಿ ಮೇಲೆ ನೋಡ್ತಾ ಇರ್ಬೋದು, ಫಾರಿನ್ ಎಕ್ಸ್ಚೇಂಜ್ ಸೆಂಡ್ ಮನಿ ಅಬ್ರಾಡ್ Unimony.in ಅಂತಿದೆ. ಸೊ Unimony ಅಂದರೆ ಇದೊಂದು ಕಂಪ್ನಿ ಥರ. ಸೊ ಇವ್ರ ಹತ್ರ ಎಕ್ಸ್ಚೇಂಜಿಗೆ ಬಂದೀನಿ, ನೋಡೋಣ ಇವ್ರು ಎಷ್ಟು ಪ್ರೈಸ್ ಕೊಡ್ತಾರೆ ಅಂತ. ಒಳ್ಳೆ ಪ್ರೈಸ್ ಕೊಟ್ಟರೆ ಇಲ್ಲಿ ಮಾಡೋದು, ಇಲ್ಲ ಅಂತಂದರೆ ಮತ್ತೆ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಇದೆ Unimony ಅಂತ. ಬಹುಶಃ ಬೆಂಗಳೂರಲ್ಲಿ ಬ್ರಾಂಚ್ ಇದ್ದೇ ಇರುತ್ತೆ, ನಾನು ನೋಡಿದೆ. ಇವ್ರದ್ದು ಅಫಿಷಿಯಲ್ ವೆಬ್ಸೈಟೆಲ್ಲ ಇದೆ, ಬೆಂಗಳೂರಲ್ಲಿ ಬ್ರಾಂಚ್ ಇರ್ಬೋದು. ಸರ್, ಐ ಜಸ್ಟ್ ವಾಂಟ್ ಟು ಬೈ ಸಮ್ USD ಅರೌಂಡ್ 250 USD I want. So that is the rate, right? No, that is the card rate. That is not the actual rate, card rate. Okay, just okay. Formalities. Okay. You have $250. I want $250. $50. Okay. Documents. Everything. What you want? Passport, PAN, ticket copy, or आपका visa. Yeah, I have. You want hard copy or soft copy? Soft copy. Yeah, I have soft copy. Soft copy. Passport, I have. Passport have $250 you want? Yeah. $150. Okay. ಎಲ್ಲ ಕಡೆ ಬೇರೆ ಬೇರೆ ಕಡೆ ನೋಡಿ, ಎಲ್ಲ ಕಡೆ ಅದನ್ನು ಇದನ್ನು ಎಲ್ಲ ತಾಳೆ ಹಾಕಿ ನೋಡಿದಾಗ ಸ್ವಲ್ಪ ಇಲ್ಲೇ ರೊಕ್ಕ ಉಳಿತೈತೆ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲೇ ಬಂದಿನಿ, ಎಲ್ಲ ರೊಕ್ಕ ಬಿಡಿಸ್ಕೊಂಡು. ಸೊ 25,550 ರೈಟ್? ಹೌ ಮಚ್ ಇಟ್ ಈಸ್? 450. ಓಕೆ. ನೋಡಿ, ನಂದು 25,450 ರೂಪಾಯಿಗೆ ಅವ್ರದ್ದು ಬರೀ 3 ನೋಟ್ಗಳು, $100 3 ನೋಟ್ ಕೊಟ್ಟವ್ರೆ. ಸೊ ಫೈನಲಿ ಒಂದು $300 ಎತ್ಕೊಂಡು ಹೋಗ್ತೀನಿ. ನೋಡಿ, ನಾನು ನನ್ನ ಸಬ್ಸ್ಕ್ರೈಬರ್ಸ್ ಕೇಳೋದಿಷ್ಟೇ, ನೀವು ಯಾರ ಚಾನಲ್ ನೋಡಿದ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಟ್ರಾವೆಲ್ ಮಾಡೋದು ಗೊತ್ತಾಗುತ್ತೆ ಅಲ್ವಾ? ನನ್ನ ಚಾನಲ್ ನೋಡಿದ್ರಂತೂ ಫುಲ್ ಪುಕ್ಸಟ್ಟೆ ಟ್ರಾವೆಲ್ ಮಾಡೋದು ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಇಲ್ಲಿ ನಾವು ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ, ಯಾರ್ಯಾರಿಗೆಲ್ಲ ಸೈಕ್ಲಿಂಗ್ ಮಾಡೋಕ್ಕಾಗಲ್ವೋ ಅವ್ರು ಹಿಚೇಕಿಂಗ್ ಟ್ರೈ ಮಾಡಿ. ಸೊ ನೀವು ಹಿಚೇಕಿಂಗ್ ಮುಖಾಂತರ ನೀವು ನನಗಿಂತ ಬೇಗ ಬೇರೆ ಬೇರೆ ದೇಶಗಳನ್ನ ಸುತ್ತಾಡ್ಬೋದು ಹಿಚೇಕಿಂಗಲ್ಲಿ. ಬಟ್ ಆದರೆ ಅಟ್ಲೀಸ್ಟ್ ನಿಮಗೆ ಮಿನಿಮಮ್ ಒಂದು 15,000 ಯೂಟ್ಯೂಬಿನ ಇನ್ಕಮ್ ಬರೋ ಥರ ನೀವು ಪ್ರಿಪೇರ್ ಮಾಡಿಕೊಂಡು ಶುರು ಮಾಡಬೇಕು ಜರ್ನಿನ. ಇವಾಗ ಲಾಸ್ಟು ಸೀದಾ ಸೈಕಲ್ ಶಾಪ್ ಹೋಗ್ಬಿಟ್ಟು ಒಂದು ಬಾಕ್ಸ್ ಇಟ್ಕೊಂಡ್ಬರ್ಬೇಕು ನಾನು ಸೈಕಲ್ನ ಪ್ಯಾಕ್ ಮಾಡೋಕ್ಕೆ. ಅದಕ್ಕೆ ಹೋಗ್ತಿದ್ದೀನಿ. ನೋಡಿ, ಇದೆ GC ಕಲ್ಕತ್ತಾ ಸೈಕಲ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್. ನಾನು ಇದೇ ಅಂಗಡಿಗೆ ಬಂದಿದ್ದು ಹುಡ್ಕೊಂಡು. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇಟ್ಟವ್ರೆ, ಹೋಗಿ ಕೇಳೋಣ, ನೋಡೋಣ ಕೊಡ್ತಾರ ಅಂತ. ನಾನು ಇಲ್ಲಿ ಮಾತಾಡಿದ ಪ್ರಕಾರ ಇವರು 350 ಅಂದರೆ 350 ಇರಬೇಕು. 350 ರೂಪಾಯಿ ಕೇಳ್ತವ್ರೆ ಸೈಕಲ್ ಬಾಕ್ಸ್ಗೆ, ಖಾಲಿ ಬಾಕ್ಸ್ಗೆ. $7 kg ಬಿಸಾಕ್ತಾರೆ ಗುರು ಅದನ್ನ. ಹಂಗೇನೆ ಇವಾಗ ಅವ್ರಿಗೋದು ಬಿಸ್ನೆಸ್ಸು, ನಾನೇನು ತಪ್ಪು ಅಂತ ಅನ್ಸಲ್ಲ ಅದು. ಓಕೆ, ನೋಡೋಣ, ಬಾಕ್ಸ್ ಫಿಟ್ ಆದರೆ ಸಾಕು ನನಗೆ. The next day. ನಾನಿವಾಗ 3 ದಿನ ಉಳ್ಕೊಂಡಿದ್ದಲ್ಲ, 18, 19, 20. ಅವ್ರ ಮನೆಯಲ್ಲಿ ವೀಡಿಯೋ ಮಾಡೋ ಪರಿಸ್ಥಿತಿ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡಿರಲಿಲ್ಲ. ಮೊನ್ನೆ ಸೈಕಲ್ ತುಳ್ಕೊಂಬಂದಿರೋ ಹೊಡೆತಕ್ಕೆ ಹಿಂಗಾಗ್ಬಿಟ್ಟಿದೆ, ಮಳೆಯಲ್ಲಿ ಸರಿ ತುಳ್ಕೊಂಬಂದಿದ್ದೆ, ಅದಕ್ಕೆ ಹಿಂಗಾಗ್ಬಿಟ್ಟಿದೆ. ನೋಡಿ, ಇಲ್ಲ ತುಕ್ಕಿಡ್ದು ಹೋಗ್ಬಿಟ್ಟಿದ್ದಲ್ಲ 2 ದಿವಸಕ್ಕೆ. ಇದೆಲ್ಲ ವಾಶ್ ಮಾಡಿಸ್ಬಿಟ್ಟು ಸೈಕಲ್ನ ಬಿಚ್ಚಿಬಿಟ್ಟು ಡಿಸ್ಅಸೆಂಬಲ್ ಮಾಡಿಬಿಟ್ಟು ಪ್ಯಾಕ್ ಮಾಡಬೇಕು. ಅಣ್ಣನ ಅಂಗಡಿಗೆ ಬಂದೀವಿ, ಅಣ್ಣನ ಅಂಗಡಿಗೆ ಹೆಸರಿಲ್ಲ, ಇಲ್ಲೊಂದು ಲೋಕಲ್ ಗಲ್ಲಿ ಕರ್ಕೊಂಬಂದವ್ರೆ.
ಇವಾಗ ನನ್ನ ಕೆಲಸ ಏನು ಅಂದರೆ ಒಟ್ಟಾರೆ ಸೈಕಲ್ ಎಷ್ಟು ತೂಗುತ್ತೆ ಅಂತ ಚೆಕ್ ಮಾಡಿಸ್ಬೇಕು. ಯಾಕಂತಂದರೆ ನನಗೆ ಫ್ಲೈಟಲ್ಲಿ ಬರೀ 40 kg ಅಷ್ಟೇ ಪರ್ಮಿಟ್ ಇರೋದು. 47 kg 7 kg ಕ್ಯಾಬಿನ್ನು, ಇನ್ನು 40 kg ಚೆಕ್ಕಿನ್ನು. ಅದಕ್ಕೆ ಇಲ್ಲಿ ತೂಕ ಹಾಕಕ್ಕೆ ಬಂದೀನಿ. भैया भैया इसका वजन देखना है. ये तो करेक्ट है ना, पक्का है ना? पूरा पक्का है, पूरा पक्का है. ओके QR कोड आपको कर रहे हैं, कर दे रहे हैं. QR कोड दे, QR कोड दी. जीरस उतारिए, आपका वजन देख लीजिए, पहले देख लीजिए कितना है. 71 किलो 500. 71.5. ओके ठीक है, आप चढ़िए, फिर चढ़िए साइकिल लेके चल. साइकिल तोले बड़ा रोजन बेरी है साइकिल है. इसको भैया दादा पकड़ना. हाँ चाका ना. एक मिनट मतलब 43. ठीक है, पक्का हो गया. और एक मिनट इसको पकड़ना. ಒಟ್ಟು 43 kg 100 ಗ್ರಾಮ್ ಇದೆಯಂತೆ. ಇದೆಷ್ಟು? 5 किलो 600 ग्राम. ओके बढ़िया होगा मेरा तो. थैंक्स भैया. ओके कितना देना पैसा? नहीं ಓಕೆ ಥ್ಯಾಂಕ್ಸ್. ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಸೈಕಲ್ನ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡಬೇಕು. ಅದ್ ನಡುವೆ ನಾನು ಮತ್ತೆ ಜಾಕ್ಸ್ ತೊಗೋಬೇಕು. ನನಗೆ ಇನ್ಶೂರೆನ್ಸು ಮತ್ತು ಟ್ರಾವೆಲ್ ಇನ್ಶೂರೆನ್ಸು, ಫ್ಲೈಟ್ ಟಿಕೆಟ್ ಅದೆಲ್ಲ ಜೆರಾಕ್ಸು ತೊಗೋಬೇಕು. ಇವಾಗ ಫೋಟೋ ತೆಗಿಸ್ಕೊಂಡು ಫೋಟೋ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ಜೆರಾಕ್ಸು ತಗೋಬೇಕು. ತಗೊಂಡಾದ್ಮೇಲೆ ಸೈಕಲ್ ಪ್ಯಾಕ್ ಮಾಡೋಕೆ ಹೋಗ್ಬೇಕು. बेंगलुरु. कितना हो जाएगा पासपोर्ट साइज फोटो? मतलब कितने को भी चाहिए आपको? 16 को कितना हो जाएगा? 1600 रुपीज़. ओके चलेगा. 16 निकलना. थोड़ा कम कर दीजिए ना. थोड़ा कम दिए. अच्छा पेपर मिलेगा. ಓಕೆ ಒಳ್ಳೆ ಪೇಪರಲ್ಲಿ ತೆಗಿತಾರಂತೆ. ಅಲ್ಲಿ ಫೋಟೋ ಸ್ಟುಡಿಯೋ ಇದ್ರೆ ಇಲ್ಲಿ ಜೆರಾಕ್ಸ್ ಶಾಪ್ ಇದೆ. ಚಪ್ಪಲಿ ಹೊರಗೆ ಬಿಡ್ಬೇಕಲ್ಲ ಗುರು. 1,000 ರೂಪಾಯಿ ಕೇಳ್ತಾರೆ. ಕಡಿಮೆನೂ ಆಗಲ್ಲ ಅಂತ ಹೇಳ್ತಾರೆ. ನಮ್ಮ ಕತೆ ಹೋದ್ರೆ ಹೋಗ್ಲಿ, 1,000 ಅನ್ನಿಸ್ತಿದೆ. ಯಾಕಂದರೆ ಕ್ಲೀನಾಗಿ ಪ್ಯಾಕ್ ಮಾಡ್ತಾರತ್ಲ ಹೋಗ್ಲಿ. ಭಯ್ಯ ಸೊ ನೋಡಿ, ಇಲ್ಲಿ ಒಂದು ಖಾಲಿ ರಟ್ಟಿನ ಬಾಕ್ಸ್ ಇಟ್ಟಿದ್ರು. ಸೊ ಈ ಬಾಕ್ಸ್ ಎತ್ಕೊಂಡು ಹೋಗ್ಬಿಟ್ಟು ಇದನ್ನೇ ಕರೆಕ್ಟಾಗಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಅವರು ಒಳಗಡೆ ಕಾರ್ ಶಾಪ್ ಅವ್ರನ್ನ ಕೇಳಿದೆ, ಅಂತ ಹೇಳಿದ್ರು. ಈ ಕಾರ್ ಶಾಪ್ ಹೆಸರು ಕಾರ್ ಲಾಂಜ್ ಅಂತ. ಸೊ ಥ್ಯಾಂಕ್ಸ್ ಅವ್ರಿಗೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಸೈಕ್ಲಿಸ್ಟ್ಗಳ ನೋವಿಗೆ ಇಲ್ಲ ಮುಲಾಮು. ಸದ್ಯ ಎಲ್ಲದಕ್ಕೂ ದುಡ್ಡು ಅಂದರೆ ತುಂಬ ಕಷ್ಟ ಆಗಿರೋದು. ಪಾಪ ಅವ್ರು ಫ್ರೀಯಾಗಿ ಕೊಟ್ಟರು. ಈಗ ಹೋಗಿ ಮಿಕ್ಕಿದ ಕೆಲಸ ನಾನೇ ಮಾಡ್ಕೋತೀನಿ. ರೀಸೆಂಟಾಗಿ ಒಂದು ಕಾಮೆಂಟ್ ನೋಡಿದೆ, ಏನಂದರೆ ದುಡ್ಡಿಲ್ಲದೆ ಇದ್ದರೆ ಇದನ್ನೆಲ್ಲ ಏನಕ್ಕೆ ಮಾಡಬೇಕು, ಮನೇಲಿರಬೇಕು ಅಂತ. ನನಗೇನು ಅದರಿಂದ ಏನು ನಾನು ಡಿಮೋಟಿವೇಟ್ ಆಗೋದು ಅಥವಾ ಮೋಟಿವ್ ಆಗೋದು ನನಗೇನು ಆಗಲ್ಲ. ಆದರೆ ತುಂಬ ಜನ ಕಮೆಂಟ್ನ ಓದ್ಬಿಟ್ಟು ದುಡ್ಡಿಲ್ಲದಿರೋರು ಯೋಚನೆ ಮಾಡ್ತಿರ್ತಾರೆ. ಸೊ ಅವರಿಗೆ ಹೇಳಬೇಕು ಅಂತ ಅನ್ನಿಸ್ತು. ಏನಂದರೆ ದುಡ್ಡು ಇಟ್ಕೊಂಡೆ ಎಲ್ಲದನ್ನೂ ಮಾಡೋಕ್ಕಾಗಲ್ಲ, ಅಥವಾ ದುಡ್ಡಿದ್ದವ್ರು ಅಷ್ಟೇ ಎಲ್ಲದನ್ನೂ ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕು ಅಂತಿದ್ದೀವಿ ಅಂತ ನಮ್ಮ ತಲೆ ಕರೆಕ್ಟಾಗಿ ಫಿಕ್ಸ್ ಆಗಿರಬೇಕು. ನಾವು ಅದನ್ನು ಮಾಡ್ತಿರ್ಬೇಕು ಅಷ್ಟೇ. ದುಡ್ಡು ಬರುತ್ತೆ ಹೋಗುತ್ತೆ, ಕೆಲವೊಂದು ಸಲ ಸಿಚುವೇಶನ್ ಖರಾಬ್ ಆಗುತ್ತೆ. ಅದೆಲ್ಲದರ ಹೊರತಾಗಿ ನಾವೇನು ಮಾಡ್ತಿದ್ದೀವಿ ಅದು ತುಂಬ ಮುಖ್ಯ. ಅದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಬೇಕು. ಸೊ ಯಾರಾದರೂ ಆ ಕಾಮೆಂಟ್ ನೋಡಿ ಡಿಮೋಟಿವೇಟ್ ಆಗಿದ್ರೆ ದಯವಿಟ್ಟು ಡಿಮೋಟಿವೇಟ್ ಆಗಿಬಿಡಿ. ಅಂದರೆ ಅವ್ರ ಅನಿಸಿಕೆ ಇರ್ಬೋದು ಅದು, ಬಟ್ ಆದರೆ ವಾಸ್ತವದಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ. ಇವನ್ ದುಡ್ಡಿದ್ರೂ ತುಂಬ ಚಾಲೆಂಜಸ್ ಬರುತ್ತೆ. ಸೊ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ನಾನು ಮಿಕ್ಕಿದ ಲಗೇಜ್ ಪ್ಯಾಕ್ ಮಾಡೋಣ. ಎಲ್ಲ ನನ್ನ ಬಟ್ಟೆ ಗಿಟ್ಟೆ ಎಲ್ಲ ಇದ್ರೊಳಗೆ ಹಾಕ್ದೆ. ಎಕ್ಸ್ಟ್ರಾ ಸಪ್ರೇಟ್ ಬ್ಯಾಗೇ ಇಲ್ಲ. ಇದೆಲ್ಲ ಇದ್ರೊಳಗೆ ಹಾಕ್ದು. ಇದಕ್ಕಿಂತ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾಗಿ ಬರುತ್ತೆ ನಮಗೆ ಗೊತ್ತಿಲ್ಲ. ಕೊನೆಗೂ ನಾನು ಎಲ್ಲ ಲಗೇಜನ್ನು ಸೇರಿಸಿ ಸೈಕಲ್ನು ಸೇರಿಸಿ ಇದರಲ್ಲೇ ಪ್ಯಾಕ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಬೇಕು. ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಒಂದು ಪೋರ್ಟರ್ ಬರುತ್ತಲ್ಲ, ಪೋರ್ಟರ್ನ ಬುಕ್ ಮಾಡ್ಕೊಂಡು ಹೋಗಬೇಕು.